ಶೀಘ್ರದಲ್ಲಿ ಬೇಕು. ಚಂದಿರಾಸ ಕೇಳು ಚಂದಿರಾಸ ಕೇಳು ಆ ಸಂಶಯಗಳ ಸರಮಾಲೆ ಯಾವುದಿದೆಯೋ ಅದೆಲ್ಲವೂ ಸಂಶಯವಾಗಿಯೇ ಉಳಿದಿರಬಹುದು. ಹಾಗೆಂದು ಅಂಥದಕ್ಕೆ ಯಾವುದಕ್ಕೂ ಆಸ್ಪದವಿಲ್ಲ. ಯಾಕೆ ವಾಸ್ತವದಲ್ಲಿ ನೀವು ಆಲೋಚಿಸಿ ಒಂದು ಸಂಕಲ್ಪವನ್ನು ಮಾಡಿದ್ದು ಯಾವುದು ಅಲ್ಲ. ನಾನು ಊಹಿಸಿದಂತ ರಾಕ್ಷಸರ ಮಾಯ ನೀನಲ್ಲ. ಅಲ್ಲವೇ ಅಲ್ಲ. ಹಾಗಾದ್ರೆ ಯಾರು? ಅಸುರರ ಮಾಯ. ನೀನು ಯಾಕೆ ಇಲ್ಲಿ? ಗಂಧರ್ವರಿಗೆ ಅಧೀಶನಾದಂತಹ ಸುಲೋಚನಾಖ್ಯನ ಮಗಳು. ಹೌದು, ಮೇಲುಲೋಕದಿಂದ ಇಲ್ಲಿಗೆ ಬಂದವಳು. ಹೌದಪ್ಪ, ಮೇಲ್ಲೋಕದಿಂದ ಇಲ್ಲಿಗೆ ಬಂದವಳು ಅನ್ನುವ ಹಾಗೆ ಹೇಳುವ ಹಾಗಿಲ್ಲ. ಮತ್ತೆ ಬರುವ ಹಾಗೆ ಆದದ್ದು ಅಂತ. ಬರುವ ಹಾಗೆ ಆದದ್ದು ಅನಿವಾರ್ಯವೇ? ನನಗೆ ಅರಿವಿಲ್ಲದ ಹಾಗೆ ದುರುಳರ ಮಾಯಕರಿಂದ ನೀವೇ ಆಲೋಚಿಸಿದ ಹಾಗೆ ಇಲ್ಲಿಯವರೆಗೆ ಐತರುವ ಹಾಗಾಯಿತು. ಹಾಗೆ ಅಷ್ಟಸಿದ್ಧಿಗಳನ್ನು ಬಳದಂತಹ ರಾಕ್ಷಸರು ಅದೇ ಮಾಯಕ ಅಪಹರಿಸಿದರು. ಹೌದು, ಅಂತೂ ಹೆಸರು ವಿದ್ಯುನ್ಮತಿ. ಹೆಸರು ವಿದ್ಯುನ್ಮತಿ. ಹೌದು, ಇದಿಷ್ಟು ನನ್ನ ಪರಿಚಯ. ಸತ್ಯವೇ? ಸತ್ಯವೇ. ಮೊದಲೇ ಹೇಳಿದ್ರಲ್ಲ, ನಿನ್ನ ಸಂಶಯಗಳಿಗೆ ಆಸ್ಪದವಿಲ್ಲ. ಹಾಗೆ
ಎಂದು ಹ. ನೀನು ಆಲೋಚಿಸಿದ ಹಾಗೆ ಹ್ಮ್. ನಿನ್ನನ್ನು ಕಂಡಾಗುವಾಗ ಹ. ನನಗೂ ಸಂಶಯ ಮೊಳೆದೋರಿತು. ಹ. ನೀನು ಯಾಕೆ ಹ. ಹಾಗೆ ಬಾರದು? ಹೌದು. ನಾನು ರಕ್ಕಸ- ಬೇರೆ ಇಲ್ಲಿಗೆ ಬಂದೆ, ಅದೇ ನನಗೆ ಸಂಶಯ. ರಕ್ಕಸರ ಮಾಯಕ ಆಗಿರಬಹುದೇ ಅನ್ನೋ ಹಾಗೆ ನಾನು ಆಲೋಚಿಸಿದೆ. ಹ. ಹಾಗಿಂದ ಅದಲ್ಲ, ಯಾಕೆ ಯಾಕೆ? ನಾನೇ ಕಣ್ಣಾರೆ ಕಂಡೆ. ಏನನ್ನು? ನೀನು ಬರುವುದಕ್ಕೆ ಮುಂಚಿತವಾಗಿ ಹ. ರಕ್ಕಸಿಯ ಮಗಳು ಬಂದದ್ದು. ಹೌದಪ್ಪ, ಹೊತ್ತುಕೊಂಡು ಬಂದಂತಹ ದೃಶ್ಯವನ್ನು ದೂರದಿಂದಲೇ ಕಂಡೆ. ಹ್ಮ್. ಏನೋ ಹ. ಅಸುರರ ಹ. ಆ, ಅಲ್ಲ, ಆ ರಾಕ್ಷಸಿ ನನ್ನನ್ನು ಹೊತ್ತುಕೊಂಡು ಬರುವಾಗ ನನಗೆ ಎಚ್ಚರಾಕೆ ಆಗಲಿಲ್ಲ. ಅದು ಮಾಯೆ, ಹ. ಮಾಯಕ ಹ. 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 ಅಲ್ಲವೇ? ಹೌದು. ಮಾಯಕದೊಳಗಿರುವಾಗ ನೀನು ಎಚ್ಚರಗೊಳ್ಳುವುದಾದ್ರೂ ಹೇಗೆ? ಹೌದು. ಹಾಗೆಂದು ನೀನ್ ಯಾರು? ಹ್ಮ್. ಇಲ್ಲಿಯವರೆಗೆ ಆ ರಕ್ಕಸಿಯನ್ನು ಕರೆತರುವುದಕ್ಕೆ ಕಾರಣ ಆದ್ರೂ ಏನು? ಹ. ನಿನ್ನ ಬಗ್ಗೆ ತಿಳಿಯಬೇಕೆನ್ನುವಂತಹ ಆಸೆ ತವಕ ನನಗೆ. ಸಾಕೇತದ